ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ ಕಿರುಮಂತ್ರಾಲಯದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಉಡುಪಿ ಜಿಲ್ಲೆಯ ಬೈಂದೂರಿನಿಂದ 2 ಕಿಲೋಮೀಟರ್ ದೂರದಲ್ಲಿರುವಂಥ ಕಿರುಮಂತ್ರಾಲಯ. ಇದು ಕೂಡ ಐತಿಹಾಸಿಕ ಹಿನ್ನೆಲೆಯನ್ನೊಳಗೊಂಡಿರುವಂಥ ಕಿರುಮಂತ್ರಾಲಯದ ಪರಿಚಯವನ್ನು, ಏಕೆ ಈ ದೇವಸ್ಥಾನ ನಿರ್ಮಾಣವಾಗಿದೆ, ಎಷ್ಟು ದೂರ ಇದೆ, ಯಾತ್ರಿಕರಾದವರು ಉದಾಹರಣೆಗೆ ಕೊಲ್ಲೂರಿಗೆ ಹೋಗುವಂಥವರು, ಉತ್ತರ ಕರ್ನಾಟಕದಿಂದ ನಾವೇನಾದರೂ ಕೊಲ್ಲೂರಿಗೆ ಹೋಗಬೇಕು ಅಂದರೆ ಭಟ್ಕಳದಿಂದ ಬೈಂದೂರಿಗೆ ಹೋಗುವಂಥ ಮಾರ್ಗದಲ್ಲಿ ಈ ಒಂದು ಕಿರುಮಂತ್ರಾಲಯ ನಮಗೆ ದರ್ಶನಕ್ಕೆ ಸಿಗ್ತಾ ಇದೆ. ರಾಯರ ವೃಂದಾವನದ ದರ್ಶನವನ್ನು ಇವತ್ತಿನ ಈ ಸಂಚಿಕೆಯಲ್ಲಿ, ಇತಿಹಾಸದ ಹಿನ್ನೆಲೆ, ಇಲ್ಲಿ ಹೇಗೆ ರಾಯರ ವೃಂದಾವನ ಸ್ಥಾಪನೆಯಾಯಿತು, ಇದರ ಹಿನ್ನೆಲೆ ಏನು ಎನ್ನುವ ಎಲ್ಲ ಮಾಹಿತಿಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನೋಡ್ಕೊಂಡು ಬರೋಣ. ರಾಯರು ಅಂದ ತಕ್ಷಣ ಏನೋ ಮನಸ್ಸಿಗೆ ಆನಂದ, ಕಷ್ಟ, ನೋವು, ನಲಿವು ಏನೇ ಇರಲಿ ಜೀವನದಲ್ಲಿ ಒಂದು ಕ್ಷಣ ರಾಯರು ನೆನೆಸಿದರೆ ಎಲ್ಲವೂ ಕೂಡ ದೂರ ಆಗಿ ಹೋಗುವಂಥ ಮಹಾತ್ಮರು, ಪುಣ್ಯಾತ್ಮರು ಮಂತ್ರಾಲಯದ ರಾಘವೇಂದ್ರ ಮಹಾಸ್ವಾಮಿಗಳು. ಅಂಥ ಮಹಾತ್ಮರ ಪುಣ್ಯಮಯ ಕ್ಷೇತ್ರ ಒಂದು ದಕ್ಷಿಣ ಕರ್ನಾಟಕ, ದಕ್ಷಿಣ ಕನ್ನಡ ಜಿಲ್ಲೆಯ, ಅಂದರೆ ದಕ್ಷಿಣ ಕನ್ನಡ ಅವಿಭಾಜ್ಯದ ದಕ್ಷಿಣ ಕನ್ನಡ, ಇವತ್ತು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಬೈಂದೂರಿನಿಂದ 2 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಕಿರುಮಂತ್ರಾಲಯ ಅನ್ನುವಂಥ ಒಂದು ಸ್ಥಳದಲ್ಲಿ ರಾಯರ ವೃಂದಾವನ ಇದೆ. ಶಿಲಾದೇಗುಲ ಇದೆ. ನೋಡಲಿಕ್ಕೆ ಕೂಡ ಸುಂದರವಾದಂಥ ಒಂದು ದೇವಾಲಯ ನಿರ್ಮಾಣವನ್ನು ಮಾಡಿದ್ದಾರೆ. ನಾನು ಬೈಂದೂರಿಗೆ ಹೋದಂಥ ಸಂದರ್ಭದಲ್ಲಿ ನೋಡ್ಕೊಂಡು ಬರೋಣ ಹೇಗಿದೆ ದೇವಾಲಯ. ಕಿರುಮಂತ್ರಾಲಯ ಅಂತ ಹೆಸರು ಕಾಣಿಸ್ತಾ ಇದೆ, ಏನಿದೆ ಒಳಗಡೆ ಅಂತ ತಿಳ್ಕೊಂಡು ನೋಡಿದಾಗ ಬಹಳ ಮನಸ್ಸಿಗೆ ಆನಂದ ಅನಿಸ್ತು. ಏಕೆಂದರೆ ರಾಯರು ಅಂದರೆ ಏನೋ ಮನಸ್ಸಿಗೆ ಆನಂದ. ಕಷ್ಟಗಳಿವೆ ಎಂದು ರಾಯರಿಗೆ ಹೇಳಬೇಡಿ, ಕಷ್ಟಗಳಿಗೆ ಹೇಳಿ ನನ್ನ ಜೊತೆ ರಾಯರಿದ್ದಾರೆ. ಎಷ್ಟು ಕಷ್ಟ ಬರ್ತೀಯೋ ನನ್ನ ಜೊತೆ ರಾಯರಿದ್ದಾರೆ, ಎಂಥ ಕಷ್ಟಗಳು ಬಂದರೂ ಕೂಡ ದೂರಾಗಿ ಹೋಗ್ತದ ಅನ್ನುವಂಥ ಸಹಸ್ರಾರು ಭಕ್ತರು ಈ ಮಾತನ್ನು ನಂಬಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸ್ನೇಹಿತರೆ, ರಾಯರು ಅಂದರೆ ಏನೋ ಒಂದು ಎನರ್ಜಿ. ಎಷ್ಟೇ ಕಷ್ಟ ಆದರೂ ಕೂಡ ರಾಯರ ಹತ್ರ, ರಾಯರ ವೃಂದಾವನ ಹತ್ರ ನಾವು ಹೋಗಿ ಆ ಕಷ್ಟಗಳನ್ನು ಹೇಳಿಕೊಂಡಾಗ ಎಲ್ಲವೂ ಕೂಡ ಮನಸ್ಸಿಗೆ ಸಮಾಧಾನ ದೊರೆಯುವಂತಹ ಪುಣ್ಯಮಯ ಕ್ಷೇತ್ರ ರಾಘವೇಂದ್ರ ಮಹಾಸ್ವಾಮಿಗಳ ಸನ್ನಿಧಿ. ಸ್ನೇಹಿತರೆ, ಈ ರಾಘವೇಂದ್ರ ಮಹಾಸ್ವಾಮಿಗಳ ಸನ್ನಿಧಿ ಎಷ್ಟು ಇಲ್ಲಿಯೂ ಕೂಡ ಮಿನಿ ಮಂತ್ರಾಲಯ ಅಂದರೆ ಕಿರುಮಂತ್ರಾಲಯ ಅನ್ನುವಂಥ ಹೆಸರಿನಿಂದ ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಇಲ್ಲಿಯೂ ಕೂಡ ಸುಂದರವಾದಂಥ ವೃಂದಾವನ ನಿರ್ಮಿಸಿದ್ದಾರೆ. ಇಡೀ ಕಟ್ಟಡವೇ ಕೂಡ ವೃಂದಾವನ ಆಕಾರದಲ್ಲಿ ನಿರ್ಮಾಣ ಆಗಿದೆ. ಈ ಕಿರುಮಂತ್ರಾಲಯ ಒಳಗಡೆ ಹೋದಾಗ ನೋಡ್ರಿ, ಕಿರುಮಂತ್ರಾಲಯ ಮಹಾದ್ವಾರದ ಮುಖಾಂತರ ನಾವು ಒಳಗಡೆಯನ್ನು ಹೋಗ್ತಾ ಇದ್ದೀವಿ. ಒಂದು ಕಡೆ ನವಗ್ರಹ ಸ್ಥಾಪನೆಯನ್ನು ಮಾಡಿದ್ದಾರೆ, ಮತ್ತೊಂದು ಕಡೆ ಅಂದರೆ ಎಡ ಮತ್ತು ಬಲದಲ್ಲಿ ಕೂಡ ಒಂದು ಕಡೆ ನವಗ್ರಹ ಇದೆ, ಇನ್ನೊಂದು ಆಂಜನೇಯನ ಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ. ಈಗ ನಾವು ಕಿರುಮಂತ್ರಾಲಯದ ಒಳಗಡೆ ಮಹಾದ್ವಾರದ ಮುಖಾಂತರ ಪ್ರವೇಶವನ್ನು ಮಾಡ್ತಾ ಇದ್ದೀವಿ. ಎದುರಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎನ್ನುವಂತಹ ಗುರುವಿನ ವಾಕ್ಯವನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಏನೋ ಅದು ಕೇಳಿದಾಗ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತದೆ. ಅಲ್ಲಿದ್ದ ಅರ್ಚಕರು ಹಾಗೆ ನಮ್ಮ ಸಮಯ ಹೆಂಗಾಗಿತ್ತು ಅಂತಂದರೆ ನಾವು ನೋಡ್ಕೊಂಡು ಬರಬೇಕು, ಈ ಒಂದು ವಿಡಿಯೋನೂ ಕೂಡ ಮಾಡಿ ಈ ಒಂದು ಕಿರುಮಂತ್ರಾಲಯದ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ನಾ ಅಲ್ಲಿ ಹೋದಾಗ ಅಲ್ಲಿ ಮಂಗಳಾರತಿಯ ಸಮಯವಾಗಿತ್ತು. ಸ್ನೇಹಿತರೆ, ಮಹಾಮಂಗಳಾರತಿಯ ಸಮಯವಾಗಿತ್ತು. ಆ ಮಹಾಮಂಗಳಾರತಿಯು ಕೂಡ ದರ್ಶನದ ಭಾಗ್ಯ ಕೂಡ ನಮಗೆ ಲಭಿಸಿತು. ಮಹಾಮಂಗಳಾರತಿ ಪ್ರೀತಿಯಿಂದ ಅವರು ಕೂಡ ಮಂಗಳಾರತಿಯನ್ನು ಮಾಡಿ ನಮಗೆ ಆಶೀರ್ವಾದವನ್ನು ಮಾಡಿದರು. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದು ಕಿರುಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಸುಂದರವಾದಂತಹ ಶಿಲಾ ದೇಗುಲವಿದು. ಸ್ನೇಹಿತರೆ, ಸಂಪೂರ್ಣ ಕಲ್ಲಿನಲ್ಲಿ ನಿರ್ಮಾಣವಾಗಿದೆ. ಈ ನಿರ್ಮಾಣವಾದ ಈ ಒಂದು ಕಟ್ಟಡ ಅಂದರೆ ಈ ವೃಂದಾವನ ಆಕಾರದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಸ್ನೇಹಿತರೆ, ನಾವಲ್ಲಿ ಕೇಳಿದಾಗ ಅವರು ಹೇಳಿದರು, ಮಂತ್ರಾಲಯದ ವೃತ್ತಿಕೆಯನ್ನು ತೆಗೆದುಕೊಂಡು ಬಂದು ನಾವು ಈ ಕ್ಷಣದಲ್ಲಿ ಸುಮಾರು ದಶಕಗಳ ಹಿಂದೆ ರಾಘವೇಂದ್ರ ಮಹಾಸ್ವಾಮಿಗಳ ಈ ಒಂದು ವೃಂದಾವನವನ್ನು ಸ್ಥಾಪನೆಯನ್ನು ಮಾಡಿದ್ದೀವಿ. ಇತ್ತೀಚೆಗೆ ಇದನ್ನು ಶಿಲಾಮಯವಾಗಿಯೂ ಕೂಡ ಎಲ್ಲರೂ ಕೂಡ ನೋಡುವಂಗೆ ಮತ್ತು ಅನೇಕ ಜನ ಸಹಸ್ರಾರು ಭಕ್ತರು ಇಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಆದ್ದರಿಂದ ನಾವು ಇದನ್ನು ಶಿಲಾಮಂಟಪವಾಗಿ ಮಾಡಿದ್ದೀವಿ ಅಂತ ಹೇಳಿದರು. ಬಹಳ ಸಂತೋಷ ಆಯಿತು. ಅಲ್ಲಿ ಹೋದಾಗ ನಿಜವಾಗಲೂ ಕೂಡ ಆನಂದ ಅನಿಸ್ತು. ಅಲ್ಲಿರುವಂಥ ಮಂಜುನಾಥ ಶೆಟ್ಟಿ ಬೈದೂರನ್ನವರಿಗೆ ನಾವು ಕೇಳಿದಾಗ ಅವರು ಹೇಳಿದರು, ಇದು ಇಲ್ಲಿ ಇಷ್ಟೇ ಅಲ್ಲ, ಇಲ್ಲಿ ಬರುವಂಥ ಅನೇಕ ಜನ ಇಲ್ಲಿ ಬರ್ತಾರ. ಒಂದು ಘಟನೆ ನಿಮ್ಮ ಎದುರಿಗೆ ಹೇಳ್ತೀನಿ ಅಂತ ತಿಳ್ಕೊಂಡು ಒಂದು ವಿಡಿಯೋದಲ್ಲಿ ಅವ್ರು ಹೇಳಿದ್ರು. ಏನು ಅಂದರೆ, ತುಂಬ ಜನಗೆ ಕನಸಿನಲ್ಲಿ ದೇವರು ಬಂದು ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಆಗ್ತಾ ಇದೆ,
ನೀವು ಬಂದು ಹೋಗಿ ಅಂತ ಹೇಳಿ ಅವರಿಗೆ ಕನಸಿನಲ್ಲಿ ಸಹ ಹೇಳಿದ್ದು ಉಂಟು. ಮತ್ತು ತುಂಬ ಜನರಿಗೆ ಕನಸಿನಲ್ಲಿ ಈ ಪ್ರದೇಶವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಪ್ರದೇಶಗಳೆಲ್ಲ ಬಂದು ಅವರು ಇಲ್ಲಿ ಬಂದು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ನನಗೆ ರಾತ್ರಿ ಕನಸು ಕೊಟ್ಟಿದೆ, ಹಾಗಾಗಿ ನಾನು ಇಲ್ಲಿ ಬಂದೇನೆ, ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಇಲ್ಲಿ ಬಂದು ನೋಡುವಾಗ ನೀವು ದೇವಸ್ಥಾನವನ್ನು ಕಟ್ತಾ ಇದ್ರಿ, ನಮ್ಗೆ ತುಂಬಾ ಖುಷಿ ಆಗಿದೆ ಅಂತ ಹೇಳಿ. ಪ್ರಾರಂಭ ಆದಾಗ ನಮಗೂ ಕೂಡ ಆಶ್ಚರ್ಯ ಅನಿಸ್ತಿತ್ತು. ಮಂತ್ರಾಲಯ ರಾಯರ ವೃಂದಾವನದಲ್ಲಿ ಎಷ್ಟು ಜನ ನಿಜವಾಗ್ಲೂ ಕೂಡ ಇಷ್ಟು ಜನ ಭಕ್ತರಿದಾರ ಅಂತ ತಿಳ್ಕೊಂಡು ನಮಗೂ ಅನಿಸ್ತಿತ್ತು. ಆದರೆ ಅವರು ಹೇಳಿದ ಒಂದು ಮಾತು ಏನು ಅಂದರೆ, ಯಾರೊಬ್ರು ಬಂದು ಅವರಿಗೆ ಹೇಳಿದ್ರಂತೆ, ಇವತ್ತಿನ ದಿನ ರಾಘವೇಂದ್ರ ಮಹಾಸ್ವಾಮಿಗಳು ನನ್ನ ಕನಸಿನಲ್ಲಿ ಬಂದು ನಿಮ್ಮೂರಿನ ಹತ್ತಿರದಲ್ಲಿ ಬೈಂದೂರದಲ್ಲಿ 2 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಕಡೆ ರಾಯರ ವೃಂದಾವನ ಕ್ಷೇತ್ರ ಇದೆ, ವೃಂದಾವನ ಇದೆ, ನೀವು ಆ ಸ್ಥಳಕ್ಕೆ ಹೋಗಿ ಬನ್ನಿ ಅಂತ ತಿಳ್ಕೊಂಡು ಕನಸಿನಲ್ಲಿ ಹೇಳಿದ್ರು ಅಂತೆ. ತಕ್ಷಣ ಅವರಿಗೆ ಎಚ್ಚರಾಗಿ ಮನೆಯವರೆಲ್ಲರಿಗೂ ಹೇಳಿಕೊಂಡು ಅವರೇ ಸ್ವತಃ ಇಲ್ಲಿ ಕರ್ಕೊಂಡು ಬಂದು ಈ ವೃಂದಾವನವನ್ನು ತೋರಿಸಿದಾಗ, ವೃಂದಾವನ ಈ ಒಂದು ಸ್ಥಳಕ್ಕೆ ಬಂದು ನೋಡಿದಾಗ ನಿಜವಾಗಲೂ ಕೂಡ ಆಶ್ಚರ್ಯಚಕಿತರಾಗಿ ಅವರು ಈ ಒಂದು ಮಂಜುನಾಥ್ ಶೆಟ್ಟಿ ಬೈಂದೂರವರಿಗೆ ಹೇಳಿದರು ಅಂತ ತಿಳ್ಕೊಂಡು ನಾವು ಕೇಳ್ತಾ ಇದ್ವಿ ಸ್ನೇಹಿತರೆ. ಈ ಕಿರುಮಂತ್ರಾಲಯದ ದರ್ಶನವನ್ನು ಪಡೆದುಕೊಂಡು ನಾವು ಇದರ ಹಿನ್ನೆಲೆ ಮತ್ತು ಇತಿಹಾಸ, ಇದು ಯಾವ ರೀತಿಯಾಗಿ ಸ್ಥಾಪನೆಯಾಯಿತು, ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಂಡು ಮತ್ತಷ್ಟು ವಿಚಾರಗಳನ್ನು ತಿಳಿತಾ ಹೋದಾಗ ಸ್ನೇಹಿತರೆ, ಈ ಬೈಂದೂರಿನಿಂದ 2 ಕಿಲೋಮೀಟರ್ ದೂರದಲ್ಲಿ ಒತ್ತಿರಣೆ ಅನ್ನುವಂಥ ಒಂದು ಪ್ರದೇಶ ಇದೆ, ಅಲ್ಲೇ ಇದೆ ಈ ಕಿರುಮಂತ್ರಾಲಯ. ಈ ಒತ್ತಿರಣೆಯ ಪ್ರದೇಶ ಇದು ಅದಿರು ನಿಕ್ಷೇಪಗಳಿಗೆ ಹೆಸರುವಾಸಿಯಾದಂಥ ಪ್ರದೇಶ. ಇಲ್ಲಿ ಹಿಂದೆ ಮೈಸೂರು ಮಿನರಲ್ ಫ್ಯಾಕ್ಟರಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಅಲ್ಲಿಯ ಮ್ಯಾನೇಜರ್ ರಾಯರ ಅಪಾರವಾದ ಭಕ್ತವಿದ್ದ. ಆತ ಒಂದು ಗುಡಿಸಲಿನಲ್ಲಿ ರಾಯರ ಫೋಟೋ ಇಟ್ಟು ಪ್ರತಿದಿನವೂ ಕೂಡ ಪೂಜೆಯನ್ನು ಮಾಡಿ, ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆಯನ್ನು ಮಾಡಿ ತನ್ನ ಕೆಲಸಕ್ಕೆ ಹೋಗುತ್ತಿದ್ದ. ಆತನ ಕನಸಿನಲ್ಲಿ ಒಂದು ದಿನ ಪರಮ ಪೂಜ್ಯ ಗುರುರಾಘವೇಂದ್ರ ಮಹಾಸ್ವಾಮಿಗಳು ಪ್ರತ್ಯಕ್ಷರಾಗಿ ವರವ ನೀಡುತ್ತಾರೆ. ಏನು ಅಂದರೆ, ಈ ಸ್ಥಳದಲ್ಲಿ ನೀನು ಒಂದು ವೃಂದಾವನವನ್ನು ಸ್ಥಾಪನೆಯನ್ನು ಮಾಡು, ಒಂದು ಮಠವನ್ನು ಮಾಡು, ಒಂದು ದೇವಸ್ಥಾನವನ್ನು ಮಾಡು ಅಂತ ತಿಳ್ಕೊಂಡು ಆತನಿಗೆ ಹೇಳಿದಾಗ ಬೆಳಗ್ಗೆ ಎದ್ದು ತನ್ನೆಲ್ಲ ಕಾರ್ಯನಿರ್ವಹಿಸುತ್ತಿರುವಂಥ ಎಲ್ಲರಿಗೂ ಕೂಡ ಈ ವಿಚಾರಗಳನ್ನು ಹೇಳ್ತಾನೆ. ರಾಯರು ಕನಸಿನಲ್ಲಿ ಬಂದು ನನಗೆ ವರವನಿತ್ರು ಅಂತ ತಿಳ್ಕೊಂಡು ಹೇಳಿದಾಗ ಎಲ್ಲರೂ ಕೂಡಿ ಆ ಸಂದರ್ಭದಲ್ಲಿ ಇಲ್ಲಿ ರಾಯರ ವೃಂದಾವನವನ್ನು ಸ್ಥಾಪನೆಯನ್ನು ಮಾಡಿ ರಾಯರ ಮಠವನ್ನು ಕೂಡ ಆಗ ಸ್ಥಾಪನೆಯನ್ನು ಮಾಡಿದರು ಸ್ನೇಹಿತರೆ. ಅದಾದ ನಂತರ ಇತ್ತೀಚೆಗೆ ಅದನ್ನು ಶಿಲಾ ದೇಗುಲವಾಗಿ ಕಂಗೊಳಿಸುವಂತೆ ಮಾಡಿದ್ದಾರೆ ಸ್ನೇಹಿತರೆ. ಈ ಕಿರುಮಂತ್ರಾಲಯಕ್ಕೆ ನೀವೆಲ್ಲರೂ ಕೂಡ ಭೇಟಿ ನೀಡಿ ಗುರುರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಎನ್ನುವಂಥ ಮಾಹಿತಿಗಳನ್ನು ಇವತ್ತಿನ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.